ನನಗೆ ಮೊದಲು ಅವರ ನಾಲೆಡ್ಜ್ ತುಂಬಾ ಇನ್ಸ್ಪೈರ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಅಷ್ಟು ವಯಸ್ಸಾದರೂ ಕೂಡ ಒಂದು ಸಂಸ್ಥೆಗೆ ಒಂದು ಕೆಲಸ ಮಾಡ್ತಾರಂದ್ರೆ ನಾವು ಯುವಜನರು ಅವ್ರನ್ನ ನೋಡಿ ತುಂಬಾ ಕಲಿಯೋದಿದೆ. ಒಂದೇ ವರ್ಡಲ್ಲಿ ಅವರು ನೋಡಿದ್ರೆ ಒಂದು ಎನ್ಸೈಕ್ಲೋಪೀಡಿಯಾ ಬುಕ್ ನೋಡ್ದಂಗೆ ಆಗುತ್ತೆ. ಎಜುಕೇಶನ್ ಇಸ್ ನಾಟ್ ಎ ಬೆಡ್ ಆಫ್ ರೋಸಸ್. ಪೂರ್ವ ಪುಣ್ಯ ಇದ್ದವನೇ ಆ ಟೀಚರ್ ವೃತ್ತಿ ಬರ್ತಾನೆ. ನೀವು ಗೊತ್ತಿದ್ದು ಗೊತ್ತಿಲ್ಲದೆ ಏನೋ ಒಂದು ಮಿಸ್ಟೇಕ್ ಮಾಡಿರೋ ಮಿಸ್ಟೇಕ್ ಏನು ಸರ್, ಅದರಿಂದ ನೀವು ಏನು ಕಲ್ತ್ರಿ? ಫಸ್ಟ್ ಟೀಚರ್ ಆದ ಮಕ್ಕಳಿಗೆ ಗುರಿಯನ್ನು ಹೇಳ್ಕೊಡ್ಬೇಕು. ಇವತ್ತು ಅದು ಕಾಣ್ತಾ ಇಲ್ವಲ್ಲ ಸರ್. ಕರ್ತವ್ಯವೇ ದೇವರು. ಟೀಚರ್ಸ್ ಕೆಲಸ ಏನಪ್ಪ, ಬೆಳಗ್ಗೆ ಹೋಗಿ ಸಂಜೆ ಬಂದ್ಬಿಡ್ತಾರೆ. ಅವ್ರಿಗೆ ಹಣ ಯಾರು ಬೇಕಾದ್ರೂ ಸಂಪಾದನೆ ಮಾಡೋದು, ಜ್ಞಾನ ಸಂಪಾದನೆ ಮಾಡೋದು ಬಹಳ ಕಷ್ಟ ಇದೆ. ನೋ ಪ್ರಾಬ್ಲಮ್. ಇವತ್ತು ಜನಗಳನ್ನ ಸೋಂಬೇರಿ ಮಾಡ್ತಿದೆ ಅಂತ ಹೇಳ್ತೀರಾ? ಎಸ್, ಖಂಡಿತ ಸರ್. ಹಾಗಾದ್ರೆ ಇವತ್ತು ಸ್ಟೂಡೆಂಟ್ಸ್ ನ ಟೀಚರ್ಸ್ ಗಳು ಯಾವ ರೀತಿ ಬದಲಾವಣೆ ಕಡೆ ಕರ್ಕೊಂಡು ಹೋಗ್ಬೋದು? ಅಂದ್ರೆ ಈಗ ಸ್ಟೂಡೆಂಟ್ಸ್ ಟೀಚರ್ಸ್ ಮಧ್ಯದಲ್ಲಿ ಒಂದು ಬಾಂಡಿಂಗ್ ಇರುತ್ತೆ. ಸೊ ಯಾವ ತರ ಇದ್ರೆ ಸ್ಟೂಡೆಂಟ್ಸ್ ಲೈಫ್ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಸರ್? ವಿದ್ಯಾರ್ಥಿ ಮತ್ತು ಗುರುಗಳಲ್ಲಿ ಡಿಫ್ರೆನ್ಸ್ ಇರಬಾರ್ದು. ಆಲ್ ಆರ್. ಯಾಕೆಂದ್ರೆ ಭಗವದ್ಗೀತೆಯಲ್ಲಿ ಹೇಳಿದಾಗೆ ಪ್ರತಿಯೊಂದು ಜೀವಿಯಲ್ಲಿ ದೇವರಿದ್ದಾನೆ ಅಂತ ಗೊತ್ತಿದೆ. ಆದ್ರೆ ವಿದ್ಯಾರ್ಥಿ ಟೀಚರ್ ಎಲ್ಲರೂ ದೇವರಿದ್ದಾರೆ. ಆ ಭಾವನೆ ಅವನು ವಿದ್ಯಾರ್ಥಿ ಆ ಭಾವನೆಯನ್ನು ನೋಡಬಾರ್ದು. ರಿಯಲ್ ಗಾಡ್ ಅಂತ ಹೇಳ್ಬೇಕು. ನಾವು ಸರ್ವಿಸ್ ಟು ದ ಗಾಡ್ ಅಂತ ಅವರಲ್ಲಿ ಬರ್ಬೇಕು. ಟೀಚರ್ ಅಲ್ಲಿ ದೇವರ ಸೇವೆ ಮಾಡ್ತಾರೆ, ಮಕ್ಕಳ ಸೇವೆ ಇಲ್ಲ. ಮಕ್ಕಳ ಸೇವೆ ದೇವರ ಸೇವೆ. ನಾವು ನಿಜವಾದ ದೇವರ ಸೇವೆ. ಅವರು ತೀರ್ಥಯಾತ್ರೆ ಹೋಗೋದು ಅಲ್ಲೋಗೋದು ಯಾಕೆ? ಇಲ್ಲೇ ಮಕ್ಕಳ ಸೇವೆ. ಅದಕ್ಕಿಂತ ತೀರ್ಥಯಾತ್ರೆ ಬೇಕಾ? ಮಾತಾಡೋ ದೇವರ ಹತ್ರ ಮಾಡಿ ಎಷ್ಟು ಪರಿವರ್ತನೆ ಮಾಡಬಹುದು. ಆದ್ರಿಂದ ಟೀಚರ್ ಲವ್ನೆಸ್, ಪ್ರೀತಿ ಇರಬೇಕು. ಫಸ್ಟ್ ಟೀಚರ್ ಆದ ಮಕ್ಕಳಿಗೆ ಗುರಿಯನ್ನು ಹೇಳ್ಕೊಡ್ಬೇಕು. ಆಮೇಲೆ ಗುರಿ ಆದ್ಮೇಲೆ ಗುರುಗಳು ಯಾವ ರೀತಿ ರೆಸ್ಪೆಕ್ಟ್ ಕೊಡ್ಬೇಕು ಅಂತ ಅದನ್ನು ಹೇಳ್ಕೊಡ್ಬೇಕು. ಆಮೇಲೆ ಅನಂತರ ಅದೇ ಟೀಚರು ಈ ಗುರಿ ಮತ್ತು ಗುರು ಮತ್ತೆ ಅದಕ್ಕೆ ಇನ್ನ ಅನುಕೂಲವಾದ ದೇವರು ಆ ಕಡೆ ಹೋಗ್ಬೇಕು ಅಂತ ಹೇಳ್ಕೊಡ್ಬೇಕು. ಮತ್ತೆ ಕ್ರಮಬದ್ಧ ಅಧ್ಯಯನ ಹೇಗೆ ಮಾಡ್ಕೊಳ್ಬೇಕು ಅಂತ ಹೇಳ್ಬೇಕು. ಮತ್ತೆ ಸಿಸ್ಟಮ್ಯಾಟಿಕ್ ಸ್ಟಡಿ ಅದು ಆಗ್ಬೇಕು. ಆಹಾರ ಪದ್ಧತಿಯನ್ನು ಸುಧಾ ಮಗುಗೆ ಹೇಳ್ಕೊಬೇಕು. ಅನಂತರ ರೆಸ್ಟ್ ಮಗು ಯಾವ ರೀತಿ ಕೊಡಿ. ಈ ರೀತಿ ಒಂದು ಸ್ಟೆಪ್ ಬೈ ಸ್ಟೆಪ್ ಬರೆದ ಪ್ರೀತಿಯಿಂದ ಬರೆದೆ ಅದೇ ನೋ ಪ್ರಾಬ್ಲಮ್. ಅಲ್ಲಿ ಅಫಿನಿಟಿ ಬೆಳೆದಿರುತ್ತೆ, ಪ್ರೀತಿ. ಆ ಪ್ರೀತಿನ ಮಗುನ ಏನ್ ಬೇಕಾದ್ರೂ ಮಾಡಬಹುದು. ಸರ್, ಇವತ್ತಿನ ದಿನದಲ್ಲಿ ಸಾಕಷ್ಟು ಜನ ಮಾತಾಡ್ಕೊಂತಿರ್ತಾರೆ, ಟೀಚರ್ಸ್ ಕೆಲಸ ಏನಪ್ಪಾ, ಬೆಳಗ್ಗೆ ಹೋಗಿ ಸಂಜೆ ಬಂದ್ಬಿಡ್ತಾರೆ, ಅವ್ರಿಗೆ ಫುಲ್ ಆರಾಮಾಗಿರುತ್ತೆ, ಆರಾಮಾಗಿ ಹೋಗಿ ಮಕ್ಳಿಗೆ ಪಾಠ ಮಾಡಿ ಬಂದ್ಬಿಡ್ತಾರೆ ಅಂತ. ಸೊ ನಿಮ್ ಪ್ರಕಾರ ಅವ್ರಿಗೆ ಸ್ಟ್ರಗಲ್ ಲೈಫ್ ಬಗ್ಗೆ ಅವ್ರದ್ದು ಯಾವ ತರ ಲೈಫ್ ಇರುತ್ತೆ ಅಂತ ಹೇಳ್ತೀವಿ? ಸರ್, ನಿಜವಾಗ್ಲೂ ಟೀಚರ್ ಆದ್ರೆ ತುಂಬಾ ಕಷ್ಟ ಇದೆ. ಅವನು ಎವ್ರಿ ಟೈಮ್ ಪ್ರತಿನಿತ್ಯವೂ ಪ್ರತಿ ವರ್ಷ ಅವನು ಸ್ಟೂಡೆಂಟ್ ಆಗೇ ಇರ್ಬೇಕು. ಜ್ಞಾನಾರ್ಜನೆ ಮುಖ್ಯ ಅಲ್ಲ. ಇವತ್ತೇನು ಜನಗಳಿಗೆ ಲೋಕನ ಬರ್ತಾರೆ ಅದಲ್ಲ. ಜ್ಞಾನ ಹಣ ಯಾರು ಬೇಕಾದ್ರೂ ಸಂಪಾದನೆ ಮಾಡೋದು, ಜ್ಞಾನ ಸಂಪಾದನೆ ಮಾಡೋದು ಬಹಳ ಕಷ್ಟ ಇದೆ. ಈಗ ಡಾಕ್ಟರ್ ರಾಧಾಕೃಷ್ಣ ಅವರು ತಗೊಳ್ಳಿ, ಎಷ್ಟೋ ಇದಾಗಿ ಹೇಗೆ ಪುಟ್ಟಪ್ಪನವ್ರು ತಗೊಳ್ಳಿ ಹೇಗೆ ಬಂದ್ರು, ಸ್ವಾಮಿ ವಿವೇಕಾನಂದ ತಗೊಳ್ಳಿ. ಆ ವೃತ್ತಿಯಲ್ಲಿ ಬಹಳ ಎಲ್ಲರೂ ಆ ವೃತ್ತಿ ಬರುವುದಕ್ಕೆ ಆಗೋದಿಲ್ಲ. ಪೂರ್ವ ಪುಣ್ಯ ಇದ್ದವನೇ ಆ ಟೀಚರ್ ವೃತ್ತಿ ಬರ್ತಾನೆ, ಆ ಪ್ರಾಪ್ತಿ ಇದ್ದವನೇ. ಅದರಿಂದ ಅವರು ಅಳವಡಿಸ್ಕೊಳ್ಬೇಕಾದ ಮುಖ್ಯ ಅಷ್ಟೇ. ಹೇಗೆ ಅಳವಡಿಸ ಅದನ್ನ ಈಸಿ ಜಾಬ್ ಅಂತ ಹೇಳಕ್ಕಾಗ. ಟೀಚರ್ ಪ್ರೊಫೆಷನ್ ಈಸಿ, ಇಟ್ ಈಸ್ ನಾಟ್ ಈಸಿ ಜಾಬ್, ಇಟ್ ಈಸ್ ಆಲ್ವೇಸ್ ಲರ್ನಿಂಗ್ ಜಾಬ್. ಸರ್, ಇವತ್ತು ಟೀಚಿಂಗ್ ಫೀಲ್ಡ್ ಅಲ್ಲಿ ಇರುವಂತ ಟೀಚರ್ಸ್ ಗಳಿಗೆ ಏನಾದ್ರೂ ತುಂಬಾ ಇಂಪಾರ್ಟೆಂಟ್ ಆಗಿ ಅವರು ಅವ್ರ ಲೈಫ್ ಅಲ್ಲಿ ಅಳವಡಿಸ್ಕೊಳ್ಳೇಬೇಕು ಅಂತಂದ್ರೆ ನೀವೇನ್ ಅಡ್ವೈಸ್ ಕೊಡ್ತೀರಿ? ಸೊ ಏನ್ ಆ ಫೀಲ್ಡ್ ಅಲ್ಲಿ ಬಂದಿದ್ದಾರೆ ಉಪಾಧ್ಯಾಯ ಅನ್ನೋದು, ಕರ್ತವ್ಯವೇ ದೇವರು. ಆ ದೃಷ್ಟಿ ಕರ್ತವ್ಯ ಮಾಡೋದು ಆದ್ರೆ ಯಾವುದೇ ದೋಷವಿಲ್ಲ. ಅವರಲ್ಲಿ ಪ್ರಾಮಾಣಿಕತೆ ಇರಬೇಕು, ಡೆಟರ್ಮಿನೇಷನ್ ಇರಬೇಕು, ನಿರ್ಧಾರತೆ. ನಾವು ಅದೇ ಮಾಡ್ತೀನಿ ಅಂತ ಆ ಸಿನ್ಸಿಯಾರಿಟಿ, ಶಿಸ್ತಿ. ಇಷ್ಟು ನಿಕ್ಕೊಂಬರದೆ ಅದೇ ಏನ್ ತೊಂದರೆ ಇಲ್ಲ, ಆರಾಮಾಗ್ಬೋದು ಸರ್. ಹಿಂದಿನ ಗುರುಕುಲ ಸಿಸ್ಟಮ್ ಇಲ್ಲ, ಎಷ್ಟು ಪ್ರತಿದಿಮಾನವಾಗಾದ್ರು ಇವತ್ತು ಅದಕ್ಕೆ ಕಾಣ್ತಾ ಇಲ್ವಲ್ಲ ಸರ್. ಇದು ಆಗಿದೆ ಸರ್. ಅದರಿಂದ ಆ ರೀತಿ ಮಾಡ್ಕೊಂಬಂದ್ರೆ ಯಾವ ಹುಡುಗನು ಮೇಕೆ ಹಿಮಾಲಯದವರೆಗೂ ಹತ್ತಿಸ್ಬೋದು ಸರ್. ಸರ್, ಇವತ್ತು ನಿಮ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಗಳನ್ನ ನೀವು ಟ್ರೈನ್ ಮಾಡಿದ್ದೀರಾ. ಅದರಲ್ಲಿ ನಿಮಗೆ ಒನ್ ಆಫ್ ದಿ ಬೆಸ್ಟ್ ಸ್ಟೂಡೆಂಟ್, ತುಂಬಾ ನೆನಪಿರೋರು ಅಥವಾ ಅವ್ರ ಕ್ವಾಲಿಟೀಸ್ ತುಂಬಾ ಇಷ್ಟ ಆಗಿದೆ ಅನ್ನುವಂತ ಒಬ್ರು ಸ್ಟೂಡೆಂಟ್ ಬಗ್ಗೆ ಅವ್ರು ಇವತ್ತು ಪ್ರೆಸೆಂಟ್ ಏನ್ ಕೆಲಸ ಮಾಡ್ಕೊಂಡಿದ್ದಾರೆ ಅದು ನೀವು ಹೇಳ್ಬೋದಾ ಸರ್? ಇಂಗ್ಲೂರು ಸ್ಟೂಡೆಂಟು, ಅವ್ರ ತಂದೆ ಟೀಚರ್ ಆಗಿದ್ರು. ಓಕೆ. ಅವರು ಮಗ ಇಂಗ್ಲಿಷ್ ಅಂತ ಉಂಟು, PU ಸ್ಟೂಡೆಂಟ್ ಅನ್ನು ಓದ್ತಾ ಇದ್ರು. ಅವರು ಬಹಳ ಶ್ರದ್ಧೆಯಿಂದ ಓದೋದು, ಡಿಸಿಪ್ಲಿನ್ ಆಗಿ ಓದೋದು, ಅವತ್ತೇ ಬಹಳ ಲರ್ನಿಂಗ್ ಇತ್ತು. ಅದೇ ಎಫೆಕ್ಟ್ ಇವತ್ತು ಜಸ್ಟಿಸ್, ಹೈಕೋರ್ಟ್ ಜಸ್ಟಿಸ್ ಆಗಿದ್ದಾರೆ ತುಂಬಾ ಮಾಡೋದು. ಅದೇ ರೀತಿ ಸೀತಾರಾಮಯ್ಯ ಅಂತ ಅವರು ಎಜುಕೇಶನ್ ಅವರು ಸುಧಾ ರಿಟೈರ್ಡ್ ಆಗಿದ್ದಾರೆ. ಅರವಿಂದ್ ಅಂತ ಪಾಂಡುಪುರದಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಇದ್ದಾರೆ,
ಅವರೆಲ್ಲ ಸರ್ವಿಸ್ ಮಾಡ್ಕೊಂಡು ಇನ್ನೂ ಕೆಲವು ಮಾಡ್ತೀವಿ, ಅಷ್ಟು ಗ್ಯಾಪ್ ಇಲ್ಲ. ಸದ್ಯಕ್ಕೆ ನಿಮ್ಗೆ ಒಂದೆರಡು ಇದನ್ನು ಕೊಟ್ಟಿದ್ದೀನಿ. ಸರ್, ನಿಮ್ಮ ಒಂದು ಟೀಚಿಂಗ್ ಎಕ್ಸ್ಪೀರಿಯನ್ಸ್ ನಲ್ಲಿ ನೀವು ಗೊತ್ತಿಲ್ಲದೆ ಏನೋ ಒಂದು ಮಿಸ್ ಆಗಿ ಮಾಡಿರೋ ಮಿಸ್ಟೇಕ್ ಏನು ಸರ್? ಅದರಿಂದ ನೀವು ಏನ್ ಕಲ್ತ್ರಿ? ಮಿಸ್ಟೇಕ್ ಅಂತಂದ್ರೆ, ನಾನು ಕೆಲವು ವೇಳೆ ಈಗಿನ ಟೀಚರ್ ಕೆಲವು ಫೀಲ್ಡ್ ಹೊರಗಡೆ ಹೋಗ್ತಿದೆ, ಅಲ್ಲಿ ಇಲ್ಲಿ ಹೋಗ್ತಿದೆ, ಮ್ಯಾನೇಜ್ಮೆಂಟ್ ಒಂದು ಎಡ್ಸ್ನೋರಿ ತುಂಬಾ ಸರಿ ಇಲ್ಲಪ್ಪ, ನೀವು ಕೆಲಸ ಇಲ್ಲ ಅಂತ ಹೇಳಿದ್ರು. ಅವಾಗಿಂದ ಅರ್ಕೊಂಡು ನಾನು ಸ್ವಲ್ಪ ಕರೆಕ್ಟ್ ಇನ್ ಟೈಮ್ ಆಗಿ ಡಿಸಿಪ್ಲಿನ್ ಬರೋದಕ್ಕೆ ನಾನು ಮಾಡಿಫಿಕೇಶನ್. ನನಗೆ ಕ್ಯಾತ್ನಲ್ಲಿ ಅಧ್ಯಕ್ಷರು ವೀರೇಗೌಡರು ಅಂತಿದ್ರು, ಅವರ ಗುಣ ನೋಡಿ ನಾನು ತುಂಬಾ ಬದಲಾವಣೆ. ಅವರು ನಿಮ್ಗೆ ಇನ್ಸ್ಪಿರೇಷನ್. ಹಾಗೆ ಹಿರಿಮಳಿ ಗೌಡಯ್ಯ, ಇವರೆಲ್ಲ ನೋಡಿ ನಾನು ತುಂಬಾ ಬದಲಾವಣೆ. ಸರ್, ಫೈನಲ್ ಕ್ವಶನ್. ಸ್ಟೂಡೆಂಟ್ ಗಳಿಗೆ ನಿಮ್ ಕಡೆಯಿಂದ ಒನ್ ಆಫ್ ದಿ ಬೆಸ್ಟ್ ಸಜೆಷನ್ ಅಂದ್ರೆ ಏನ್ ಕೊಡ್ತೀರಾ ಸರ್? ಬೆಸ್ಟ್ ಸಜೆಷನ್ ಅಂತಂದ್ರೆ, ವಿದ್ಯಾರ್ಥಿಯಲ್ಲಿ ಸತತ ಪ್ರಯತ್ನ ಇರಬೇಕು. ಭೌತಿಕ ಜೀವನ ಮರ್ತು ಬಿಡಬೇಕು. ಬ್ರಹ್ಮಚಾರ ಆಶ್ರಮದ ಸಿಸ್ಟಮ್ ಏನಿದೆ ಅದನ್ನು ಫಾಲೋ ಅಪ್ ಮಾಡಬೇಕು. ಯಾಕೆಂದ್ರೆ ಎಜುಕೇಶನ್ ಇಸ್ ನಾಟ್ ಎ ಬೆಡ್ ಆಫ್ ರೋಸಸ್, ಇಟ್ ಈಸ್ ಎ ಬೆಡ್ ಆಫ್ ಥಾರನ್ಸ್. ಸೊ ದಟ್ ಆಲ್ವೇಸ್ ಸತತ ಪ್ರಯತ್ನ ಮಾಡೋದೇ ಈ ರೀಚ್ ಹಿಸ್ ಏಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಮೂಲ್ಯವಾದಂತಹ ಸಮಯ. ಥ್ಯಾಂಕ್ ಯು ಸರ್. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಷಯ. ಸರ್ ಹತ್ರ ಮಾತಾಡಿ ನಮಗೂ ಕೂಡ ತುಂಬಾ ಖುಷಿ ಆಯ್ತು. ಸಾಕಷ್ಟು ವಿಚಾರಗಳು ನಿಮ್ಗೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಎಸ್, ಇವತ್ತು ನಾವು ನಿಮ್ಮ ಕಳೆಗೌಡರ ಸರ್ದು ಇಂಟರ್ವ್ಯೂ ತಗೊಂಡ್ವಿ. ಸೊ ತುಂಬಾ ಅಲ್ಟಿಮೇಟ್ ಆಗಿತ್ತು. ಸೊ ಅವ್ರ ಬಗ್ಗೆ ನಿಮ್ ಫೀಡ್ಬ್ಯಾಕ್ ಏನು, ಅಥವಾ ಅವರಿಂದ ನೀವೇನ್ ತುಂಬಾ ಕಲ್ತಿದ್ದೀರಾ ಅಂತ ಅನ್ಸುತ್ತೆ. ಸೊ ಅವ್ರ ಬಗ್ಗೆ ನಿಮ್ ಒಪಿನಿಯನ್ ಶೇರ್ ಮಾಡ್ಬೋದಾ? ಖಂಡಿತ ಸರ್. ಅಂದ್ರೆ ಅವರು ತುಂಬಾ ಪರಿಶ್ರಮ ಜೀವಿ ಸರ್. ಇಷ್ಟು ವಯಸ್ಸಾದ್ರೂ ಕೂಡ ಒಂದು ಸಂಸ್ಥೆಗೆ ಒಂದು ಕೆಲಸ ಮಾಡ್ತಾರೆ ಅಂದ್ರೆ ನಾವು ಯುವ ಜನರು ಅವ್ರನ್ನ ನೋಡಿ ತುಂಬಾ ಕಲಿಯೋದಿದೆ. ಯುವ ಜನತೆ ಹೇಗಂದ್ರೆ ಒಂದ್ ಕೆಲಸ ಮಾಡಿ ತುಂಬಾ ಲೇಜಿ ಪ್ರಭಾವ ಮಾಡ್ತಿರ್ತಾರೆ. ಅದ್ರ ಮಧ್ಯೆ ಅವ್ರನ್ನ ನೋಡಿ ನಾವು ತುಂಬಾ ಜೀವನದಲ್ಲಿ ಅವರು ಕೊಟ್ಟಂತ ಮೆಸೇಜ್ ಗಳನ್ನ ಅಳವಡಿಸ್ಕೋಬೇಕು ಸರ್. ತುಂಬಾ ಅವ್ರ ಮಾತುಗಳು ಕೇಳ್ತಿದ್ರೆ ಒಂಥರ ಯುವ ಜನರಿಗೆ ಪ್ರೇರಣೆ ಸರ್. ನಮ್ ಫಂಕ್ಷನ್ ಅಲ್ಲೆಲ್ಲ ಬಂದು ಮಾತಾಡ್ತಿರ್ತಾರೆ. ತುಂಬಾ ಒಳ್ಳೆ ವ್ಯಕ್ತಿತ್ವ ಸರ್. ಅವರು ತುಂಬಾ ಪರಿಶ್ರಮ ಜೀವಿ ಸರ್ ಅವರು. ಸರ್, ಅವರು ತುಂಬಾ ನಾಲೆಡ್ಜ್ ಪರ್ಸನ್ ಅನ್ಸುತ್ತೆ. ಮತ್ತೆ ಫ್ಲೂಯೆನ್ಸ್ ಎಲ್ಲ ಇಂಗ್ಲಿಷ್ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂದ್ರೆ ಅದರಿಂದ ಇನ್ಫ್ಲೂಯೆನ್ಸ್ ಆಗಿ ನಾವೇನ ಕೂಡ ಇನ್ಸ್ಪೈರ್ ಆಗಿ ಒಬ್ಬ ಟೀಚರ್ ಆಗಿ ನಾವು ಯಾವ ತರ ವ್ಯಾಲ್ಯೂಬಲ್ ಆಗಿರ್ಬೇಕು, ವ್ಯಾಲ್ಯೂಬಲ್ ಮೌಲ್ಯಗಳನ್ನ ಕಲ್ತ್ಕೋಬೇಕು, ಮತ್ತೆ ಟೈಮ್ ಸೆನ್ಸ್ ಆಗ್ಲಿ, ಮತ್ತೆ ಅವರಿಂದ ಡಿಸಿಪ್ಲಿನ್ ಯಾವ ತರ ಇರಬೇಕು ಅನ್ನೋದನ್ನ ಆ ವ್ಯಕ್ತಿಯನ್ನ ನೋಡಿ ನಾವು ಕಲ್ತ್ಕೋಬಹುದು. ಯಾವುದೇ ಮಾಹಿತಿಯನ್ನ ಕೇಳಿದ್ರು ನಮ್ಗೆ ಬೇಗ ಕೊಡ್ತಾರೆ. ಅದರಿಂದ ನಾವು ಬೇಗ ತಿಳ್ಕೋಬಹುದು, ಮತ್ತೆ ಬೇಗ ತಿಳ್ಕೊಳ್ಬೇಕು ಕೂಡ ನಮ್ಗೆ ತರಬೇತಿ ತುಂಬಾ ಸೂಕ್ತ ಆಗ್ತಿದೆ, ಮತ್ತೆ ಮಾಹಿತಿ ದೊರಕ್ತಿದೆ ಅಂತ ಹೇಳ್ಬೋದು. ಸೊ ಅವ್ರ ಬಗ್ಗೆ ನಾನು ಹೇಳ್ಬೇಕಂದ್ರೆ ಒಂದೇ ವರ್ಡ್ ಅಲ್ಲಿ ಅವರು ನೋಡಿದ್ರೆ ಒಂದು ಎನ್ಸೈಕ್ಲೋಪೀಡಿಯಾ ಬುಕ್ ನೋಡ್ದಂಗ್ ಆಗುತ್ತೆ. ಬಿಕಾಸ್ ಆಲ್ ಇನ್ ಒನ್ ಅನ್ನೋ ತರ ಯಾವ ಫೀಲ್ಡ್ ಅಲ್ಲೂ ಅವ್ರು ಬ್ಯಾಕ್ ಅನ್ನೋದಿಲ್ಲ. ಎಲ್ಲ ಈವನ್ ಡೆವೋಷನಲ್ ಆಗಿರ್ಬೋದು, ಆಧ್ಯಾತ್ಮಿಕತೆ ಆಗಿ ತಿಳಿಸ್ಕೊಟ್ಟಿದ್ದಾರೆ. ಜೊತೆಗೆ ಜಾತಕ ನೋಡೋದ್ರಾಗಿರ್ಬೋದು, ಮಕ್ಳಿಗೆ ಯಾವ ರೀತಿ ಸ್ಪೀಚ್ ಕೊಡ್ಬೇಕು, ಯಾವ ರೀತಿ ನಾವು ಕಾಲೇಜಲ್ಲಿ ಶಿಸ್ತನ್ನ ಕಾಪಾಡ್ಬೇಕು ಅನ್ನೋದು, ಡಿಸಿಪ್ಲಿನ್ ಆಗಿ ಇರ್ಬೇಕು ಅನ್ನೋದನ್ನ ತುಂಬಾ ಹೇಳಿದ್ದಾರೆ. ಆಮೇಲೆ ಅವ್ರು ಏನೇ ಸ್ಪೀಚ್ ಮಾಡಬೇಕಂದ್ರೂ ನಮ್ಗೆ ಒಂದೊಂದು ಇನ್ಸ್ಪಿರೇಷನ್ಸ್ ಆಗಿ ತುಂಬಾ ಸ್ಪೀಚ್ ಮಾಡ್ತಾರೆ. ಕಲಿಯೋದು ತುಂಬಾ ಇದೆ. ಈ ತರದವ್ರು ಒಬ್ರು ಗೈಡರ್ ಆಗಿ, ಮೆಂಟರ್ ಆಗಿ ಪ್ರತಿಯೊಬ್ಬರಿಗೂ ಬೇಕು. ಎಸ್ಪೆಷಲಿ ಯಂಗ್ಸ್ಟರ್ಸ್ ಅಂತೂ ಅಂತವ್ರದ್ದು ಗೈಡೆನ್ಸ್ ತುಂಬಾ ಹೆಲ್ಪ್ ಆಗುತ್ತೆ ಅಂತ ನನಗೆ ಮೊದಲು ಅವರ ನಾಲೆಡ್ಜ್ ತುಂಬಾ ಇನ್ಸ್ಪೈರ್ ಮಾಡ್ತು ಅಂತಾನೆ ಹೇಳ್ಬೋದು. ನಾವು ಲೈಬ್ರರಿಗೆ ಹೋದ್ರೆ ಎಲ್ಲ ಆಲ್ಮೋಸ್ಟ್ ಲೈಬ್ರರಿಗೆ ಏನ್ ಮಾಡ್ತಾರೆ ಅಂತಂದ್ರೆ ಬರ್ತಾರೆ, ಮಕ್ಳು ಓದ್ಬಿಟ್ಟು ಹೋಗ್ತಾರೆ, ಆ ತರ ಥಿಂಕ್ ಮಾಡ್ತಿರ್ತಾರೆ. ಆದ್ರೆ ಇವರು ಒಬ್ಬೊಬ್ರನ್ನ ಕರೆದು ನೀವೇನಾದ್ರೂ ಆಂಗ್ಸೈಟಿ ಮಾಡ್ಕೊಂಬೇಡಿ, ಆರಾಮಾಗಿ ಓದ್ಕೊಳ್ಳಿ, ಟೆನ್ಷನ್ ಬೇಡ ಅನ್ನೋ ರೀತಿ ನಮ್ಗೆ ಇನ್ಸ್ಪೈರ್ ಮಾಡ್ತಾ ಇರ್ತಾರೆ. ನಾನು ಆ ತರ ನೋಡಿದ್ದಿದೆ ಫಸ್ಟ್ ಈ ಕಾಲೇಜಲ್ಲಿ ಅಂತ ಅನ್ಸುತ್ತೆ. ನೆಕ್ಸ್ಟ್ ಅವ್ರೇನಾದ್ರೂ ಕ್ಲಾಸಿಗೆ ಬಂದ್ರು ಕೂಡ ಏನೋ ಒಂದು ವ್ಯಾಲ್ಯೂಬಲ್ ಥಿಂಕ್ ನ ಮಕ್ಳಿಗೆ ಹೇಳ್ಕೊಟ್ಟು ಹೋಗ್ಬೇಕು ನಾನು ಅನ್ನೋ ರೀತಿಯಲ್ಲಿ. ಒಬ್ಬ ಟೀಚರ್ ಆಗ್ಬೇಕು ಅಂದ್ರೆ ಒಂದ್ ಪರ್ಸನಾಲಿಟಿ ಹೇಗಿರ್ಬೇಕು ಅನ್ನೋ ತರ. ಮತ್ತೆ ಎಷ್ಟೋ ಏಜ್ ಆದ್ಮೇಲೆ ನಾವು ಮುಂದೆ ಹೇಗಿರ್ತೀವೋ ಗೊತ್ತಿಲ್ಲ, ಆದ್ರೆ ಅವ್ರ ಸ್ಟಿಫ್ನೆಸ್ ನಡ್ಕೊ ಬರ್ಬೇಕಾದ್ರೆ ನಾವು ನೋಡ್ತೀವಿ. ನನ್ಗೆ ಒಂದೊಂದ್ಸತಿ ಶಾಕ್, ಹೆಂಗೆ ಇವರು ಅವರ ಆರೋಗ್ಯ ಹೆಂಗೆ ನೋಡ್ಕೊಳ್ತಾ ಇದ್ರು, ಅವ್ರ ಮೆಡಿಟೇಷನ್ ಎಷ್ಟು ಮಾಡಿರ್ಬೋದು ಅನ್ನೋ ರೀತಿ ಕ್ವಶನ್ಸ್ ನನ್ಗೆ ಎಷ್ಟು ಸರಿ ಬಂದಿದೆ. ಅದನ್ನ ಕೇಳ್ಬೇಕು. ಮೆಡಿಟೇಷನ್ ಮಾಡ್ತೀರಾ ಸರ್, ನಿಮ್ಮ ಹೆಲ್ತ್ ಸೀಕ್ರೆಟ್ ಏನು ಅಂತ ಕೇಳ್ಬೇಕು. ಮತ್ತೆ ಅವ್ರು ಮಾತಾಡುವಾಗ ವಾಕ್ಯಗಳನ್ನ ಬಳಸ್ತಾರಲ್ಲ, ಕನ್ನಡದ್ದು ಸಂಸ್ಕೃತದ್ದು, ಅದೆಲ್ಲ ನೋಡಿದಾಗ ಇನ್ಸ್ಪೈರ್ ಆಗುತ್ತೆ. ಇವತ್ತಿಗೂ ನಮ್ಮ ಕನ್ನಡ ಭಾಷೆ ಇರ್ಬೋದು ಅಥವಾ ಇಂಗ್ಲಿಷ್ ಲ್ಯಾಂಗ್ವೇಜ್ ಇರ್ಬೋದು, ಇದೆಲ್ಲ ಅವರು ತುಂಬಾ ಬೆಳೆಸ್ಕೊಂಡ್ ಬಂದಿದ್ದಾರೆ ಅನ್ನೋದ್ರಲ್ಲಿ ಖುಷಿ ಆಗುತ್ತೆ. ಇದೇ ತರ ಇನ್ನಷ್ಟು ಮಾಹಿತಿಗಳಿಗಾಗಿ, ಇನ್ನಷ್ಟು ಎಕ್ಸ್ಪೀರಿಯನ್ಸ್ ಇರುವಂತ ವ್ಯಕ್ತಿಗಳ ವಿಚಾರಕ್ಕಾಗಿ ಚಾನಲ್ ನಲ್ಲಿ ಅಪ್ಕಮಿಂಗ್ ವಿಡಿಯೋಸ್ ನಲ್ಲಿ ನಿಮ್ಗೆ ಸಿಗ್ತಾ ಹೋಗ್ತವೆ. ಸೊ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್.